ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಶೀಲಾ, ಮೈಸೂರಿಂದ. ಎಸ್ ಫ್ರೆಂಡ್ಸ್, ಇವಾಗ ಟೈಮ್ 5 ಗಂಟೆ ಆಗಿದೆ. ನಾನು 3 ಗಂಟೆಗೆ ಎದ್ದೆ. ಇವತ್ತು ನಮ್ಮ ಮನೆ ದೇವ್ರ ಪೂಜೆಗೆ ಹೋಗಬೇಕು, ಮಹದೇಶ್ವರ ಬೆಟ್ಟಕ್ಕೆ. ತುಂಬಾ ವರ್ಷ ಅಂತಂದರೆ ನಾನು ಲಾಕ್ಡೌನ್ ಆಗೋಕ್ಕೂ ಮೊದಲೇ ಹೋಗಿದ್ದು, ಅದಾದಮೇಲೆ ಹೋಗೇ ಇಲ್ಲ. ವರ್ಷಗಳೇ ಆಗೋಯ್ತು. ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪೂಜೆ ಎಲ್ಲ ಮುಗೀತು, ಇವಾಗ ಹೊರಡಬೇಕು, ಟೈಮ್ ಆಗಿದೆ. ಸಿಂಪಲ್ ಸೀರೆ ಹಾಕ್ಕೊಂಡಿದ್ದೀನಿ, ಲಾಂಗ್ ಜರ್ನಿ ಅಲ್ವಾ. ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕೋಬಿಟ್ರೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಸೀರೆ ಎಲ್ಲ ಹಾಕ್ಕೊಂಡ್ರೆ ಫುಲ್ ವಾಯ್ಸ್ ಹೋಗ್ಬಿಟ್ಟಿದೆ ಬೇಗ ಎದ್ದು. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ಹೊರಟಿದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ. ನಮ್ಮ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸರಿ ಅಂತ ಹೇಳಿ ಮನೇಲೂ ಕೂಡ ಪೂಜೆ ಎಲ್ಲ ಮುಗ್ದಿದೆ. ಇವಾಗ ಟೈಮ್ ಬಂದು 5:45. ನೋಡ್ತಾ ಇದ್ದೀರಲ್ಲ ಎಷ್ಟು ಕತ್ಲೆ ಇದೆ ಇನ್ನು ಅಂತ. ಹಿಮ ಕೂಡ ಇತ್ತು, ಚಳಿ ಆಗ್ತಾ ಇತ್ತು. ಸೊ ಸ್ವೆಟರೆಲ್ಲ ಹಾಕ್ಕೊಂಡು ಹೊರಟ್ವಿ. ಇದೇನಪ್ಪ ಈ ಸಕೆಲಿ ಚಳಿ ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಈ ವಿಡಿಯೋ ಮಾಡಿ ನಾನು ಜನವರಿಲಿ ವಿಡಿಯೋ ಮಾಡಿದ್ದು, ಅಪ್ಲೋಡೇ ಮಾಡಿರಲಿಲ್ಲ. ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಈ ಮನೆ ಕೆಲಸ ನಡೀತಾ ಇರೋದ್ರಿಂದ ನಮಗೆ ವೀಡಿಯೋಸ್ ಮಾಡೋಕ್ಕೆ ಮತ್ತು ಎಡಿಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಈಗ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಹೋಗ್ಬೇಕಾದ್ರೆ ಇಲ್ಲಿ ಮಹದೇಶ್ವರ ಟೆಂಪಲ್ ಇದೆ. ಅಲ್ಲಿ ದೊಡ್ಡದು ಹೂವಿನ ಹಾರಗಳನ್ನೆಲ್ಲ ಮಾಡಿಟ್ಟಿರ್ತಾರೆ. ಸೊ ಅಲ್ಲಿ ಹೂವಿನ ಹಾರ ತೊಗೊಂಡ್ವಿ. ನಾವು ಯಾವಾಗಲೂ ಇಲ್ಲೇ ಹೂವಿನ ಹಾರ ತೊಗೊಳೋದು. ಸರಿ ಅಂತ ಹೇಳಿ ದೇವ್ರಿಗೆ ಒಂದು ನಮಸ್ಕಾರನ ಹಾಕ್ಕೊಂಡು ಹೂವಿನ ಹಾರನ ತೊಗೊಂಡು ಹೊರಟ್ವಿ. ಫ್ರೆಂಡ್ಸ್, ನಾವು ಹೋಗ್ಬೇಕಾದ್ರೆ ಕಾಯಿ ಮತ್ತು ಕರ್ಪೂರ ಇದನ್ನೆಲ್ಲ ತೊಗೊಂಡೋಗಲ್ಲ. ಯಾಕಪ್ಪ ಅಂದರೆ ಕಾಯಿನಲ್ಲಿ ನಾವೇ ಹೊಡ್ಕೋಬೇಕು. ಸೊ ಕರ್ಪೂರ, ಗಂಧದ ಕಡ್ಡಿ ಎಲ್ಲ ಕೊಟ್ಟರೆ ಏನು ಮಾಡ್ತಾರೆ, ಸೈಡಲ್ಲಿ ಇಟ್ಬಿಡ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ದೊಡ್ಡದೊಂದು ಹೂವಿನ ಹಾರನೇ ತೊಗೊಂಡೋಗ್ಬಿಡ್ತೀವಿ. ಈ ಆ ಹೂವಿನ ಹಾರ ನೋಡ್ತಿದ್ದಂಗೆ ರೈತರಿಗಂತೂ ತುಂಬಾ ಖುಷಿಯಾಗುತ್ತೆ. ಸೊ ಒಳಗಡೆ ತೊಗೊಂಡೋಗಿ ಗರ್ಭಗುಡಿಲಿ ದೇವ್ರಿಗೆ ನಾವು ಕೊಟ್ಟ ತಕ್ಷಣವೇ ಹಾಕ್ಬಿಡ್ತಾರೆ. ಅದೊಂದು ಖುಷಿ ನಮಗೆ. ಸೊ ಹಾಗಾಗಿ ಒಂದು ಹೂವಿನ ಹಾರನ ತೊಗೊಂಡು ಹೊರ್ಟೋಗ್ಬಿಡ್ತೀವಿ ಹೋಗುವಾಗೆಲ್ಲ. ಆಮೇಲೆ ಇಲ್ಲಿ ಅನೂರ್ಗೆ ಬಂದ್ವಿ. ಅನೂರ್ ಹತ್ರ ಒಂದು ಹೋಟೆಲ್ಗೆ ಹೋದ್ವಿ ತಿಂಡಿ ತಿನ್ನೋಣ ಅಂತ ಹೇಳಿ. ಇಲ್ಲಿ ಒಂದು ರೈಸ್ ಬಾತು ಹಾಗೆಯೇ ಇಡ್ಲಿ ತೊಗೊಂಡ್ರು ನಮ್ಮ ಮನೆಯವರು. ಇಡ್ಲಿ ಅಂತ ನನ್ನ ಮಗನೂ ಇಡ್ಲಿ ತೊಗೊಂಡ. ಇಲ್ಲಿ ಒಂದು ರೈಸ್ ಬಾತು ಮತ್ತು ನನ್ನ ಮಗಳು ದೋಸೆ ತೊಗೊಂಡ. ಅದು ಇಡ್ಲಿ ಇತ್ತು ಮತ್ತು ನಾನು ರೈಸು, ಇವಳು ದೋಸೆ ತೊಗೊಂಡಿದ್ದು. ಫ್ರೆಂಡ್ಸ್, ನನಗೆ ಅಷ್ಟೊಂದು ವಾಮಿಟಿಂಗ್ ಫೀಲ್ ಆಗಿಬಿಡ್ತು ಫ್ರೆಂಡ್ಸ್. ನನಗೆ ಆವಾಗ ಮಾತ್ರೆ ತೊಗೊಳೋವರೆಗೂ ನನಗೆ ಸಮಾಧಾನವೇ ಆಗಲಿಲ್ಲ. ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಬಂದ್ವಿ, ತಾಳಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ಧೂಪ ಹಾಕ್ಕೊಂಡು ತಾಳಬೆಟ್ಟದಲ್ಲಿ ನಮಸ್ಕಾರ ಮಾಡಿಕೊಂಡು ಇವಾಗ ಬೆಟ್ಟದ ಮೇಲೆ ಹೊರಡ್ತಾ ಇದ್ದೀವಿ. ಬೆಟ್ಟ ಹತ್ತಿದ್ದೀವಿ. ತಾಳಬೆಟ್ಟದಲ್ಲಿ ಧೂಪ ಹಾಕಿ ಹಿಂಗೆ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೇ ಏನೋ ಒಂಥರ ಖುಷಿ, ಆನಂದ. ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ತುಂಬಾ ಖುಷಿಯಾಗುತ್ತೆ ನನಗೆ. ಉಗೆ ಮಾದಪ್ಪ ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ತುಂಬಾ ನನಗೆ ಇವಾಗ ಅಂತಲ್ಲ, ನನಗೆ ಯಾವಾಗಲೂ ತಿಂಗಳು ಹೋದಾಗಲೂ ನನಗೆ ಬೆಟ್ಟದ ಮೇಲೆ ಹತ್ತುತ್ತಾ ಇದ್ದಂಗೆ ನನ್ನ ಕಣ್ಣಲ್ಲಿ ಒಂಥರ ಆನಂದ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ತುಂಬಾ ಖುಷಿಯಾಗುತ್ತೆ ನನಗೆ. ನನ್ನ ದೇವ್ರಿಗೆ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ. ಹಾಗೆಯೇ ನಾನು ಚಿಕ್ಕದ್ರಿಂದನೂ ನಾನು ನಂಬ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರೋ ಅಂಥದ್ದು ನಮ್ಮ ಮನೆ ದೇವರು ನನಗೆ ಯಾವಾಗಲೂ ಕೈ ಬಿಟ್ಟಿಲ್ಲ. ನಮ್ಮ ಈ ಏಳಿಗೆಗಾಗಿರ್ಬೋದು, ನಾವು ಇವಾಗ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣವೇ ಈ ನಮ್ಮಪ್ಪ ಮಾದಪ್ಪ. ಕೊನೆಗೂ ಬೆಟ್ಟದ ಮೇಲೆ ಬಂದು ಕೂರಿಸಿದ್ದಾರೆ. ಇದನ್ನು ಕೂರಿಸ್ದಾಗಿಂದನೂ ನಾನು ನೋಡಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಿದ್ದೆ ನಮ್ಮ ಮನೆಯವ್ರಿಗೆ. ನನಗೆ ಅನೂರ್ ಹತ್ರ ತುಂಬಾ ಸುಸ್ತಾಗ್ತಾಯಿತ್ತು, ವಾಮಿಟಿಂಗ್ ಆಗ್ತಾಯಿತ್ತು. ಆದರೆ ಬೆಟ್ಟಕ್ಕೆ ಬಂದಮೇಲೆ ದೇವಸ್ಥಾನದ ಹತ್ರ ಏನೂ ಇಲ್ಲ. ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತಂದರೆ
ಅಯ್ಯಪ್ಪ ನನಗೊಂಥರ ನನಗೇ ಖುಷಿ ಆಗ್ತಾಯಿತ್ತು ನೋಡಲ್ಲ, ಅಷ್ಟೊಂದು ವಾಮಿಟ್ ಆಗ್ತಾಯಿತ್ತು. ದೇವಸ್ಥಾನಕ್ಕೆ ಬಂದಮೇಲೆ ಏನೂ ಇಲ್ವಲ್ಲ, ನನಗೆ ಚೆನ್ನಾಗಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಇವಾಗ ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. 10 ಗಂಟೆ ಆಗಿದೆ. ನಾವು ಎಷ್ಟು ಗಂಟೆ ಬಿಟ್ಟಿದ್ದು ಬೆಳಗ್ಗೆ ಚಿನ್ನು? ಕಡೆ ಈ ಕಡೆ ಎಲ್ಲ ಕೊಳ ಮಾಡಿ 7 ಗಂಟೆ ಇಲ್ಲ 6 ಗಂಟೆ ಆಗಿತ್ತು. 6 ಗಂಟೆಲಿ ಬಿಟ್ವಿ. ಇವಾಗ 10 ಗಂಟೆಗೆ ಬಂದಿದ್ದೀವಿ. ಹೂನಾರ ತಗೊಂಡಿದ್ದೀವಿ. ಇದಾದಮೇಲೆ ಮುಟ್ಕೊಳ್ಳೋಕ್ಕೆ ಹೂ ತಂದ್ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಹುಲಿಯನ್ನು ಮೆರೆಸ್ಬೇಕು. ನೋಡೋಣ ಎಷ್ಟು ಬೇಗ ಪೂಜೆ ಮುಗಿಯುತ್ತೆ ಅಂತ. ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಊಟಕ್ಕೆ ಹೋಗ್ಬಿಟ್ಟು ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ. ಅಪ್ಪಿ ಮೇನ್ ಅದು ಚೆನ್ನಾಗಿಲ್ವ? ಅವ್ನ ಕಷ್ಟನೆಲ್ಲ ಬಗೆಹರಿಸ್ಬಿಡಪ್ಪ ತಂದೆ ಮಹದೇಶ್ವರ. ಮನಸ್ಸಲ್ಲಿ ಎಷ್ಟೋ ಕೊಡಿಸ್ತಾನೆ ದಪ್ಪಂಗೆ ಬಡ ಬಡ ಅನ್ನೋಣ. ಚಿನ್ನ ಹೇಳ್ತಾಳಲ್ಲ, ಹೇಳ್ಬೇಕು ಬಾಯ್ಬಿಟ್ಟು ಏನಾಯಿತು ಬಂದು ಎಲ್ಲ ಆದ್ರೆ ಹಂಗಲ್ಲ. ಓಕೆ ಫ್ರೆಂಡ್ಸ್, ಪೂಜೆ ಮುಗೀತು. ಪೂಜೆ ತುಂಬ ಚೆನ್ನಾಗಾಯಿತು. ರಶ್ ಏನಿರಲಿಲ್ಲ, ಚೆನ್ನಾಗಾಯಿತು ಪೂಜೆ. ಇವಾಗ ಆಲಂಬಡಿ ಬಸಪ್ಪನಿಗೆ ಗಂಟೆ ಕಟ್ಟಬೇಕು. ಆಮೇಲೆ ಹುಲಿಯನ್ನು ಮೆರೆಸ್ಬೇಕು. 12:15 ಅಂತ ಅಂದರು. ಟಿಕೆಟ್ ಕೊಡೋದು 12:15 ಅಂತ ಅಂದರು. ಸೊ ಹಾಗಾಗಿ ಕಾಯ್ತಾ ನಿಂತಿದ್ದೀವಿ. ಅದನ್ನು ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋದಷ್ಟೇ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ದೇವ್ರನ್ನ ಹತ್ತಿರದಿಂದ ನೋಡಿದ್ವಿ. ರಶ್ ಏನಿರಲಿಲ್ಲ. ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ರಶ್ ಇಲ್ಲ. ನಾಳೆ ಸಂಡೇ ಮತ್ತು ಸೋಮವಾರ ಫುಲ್ ರಶ್ ಇರುತ್ತೆ. ಓಕೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಫ್ರೆಂಡ್ಸ್, ಬೇಗ ಬಂದಿರೋದ್ರಿಂದ ಬೆಳಗ್ಗೆ 10:30ಇಂದ 11 ಗಂಟೆಗೆ ಪೂಜೆನೇ ಮುಗೀತು. ಪೂಜೆ ಮುಗಿದಾದ್ಮೇಲೆ ನಾವು ಈಗ ಆಲಂಬಡಿ ಬಸಪ್ಪನಿಗೆ ಗಂಟೆ ಕಟ್ಟೋಣ ಅಂತ ಹೋಗ್ತಾ ಇದ್ದೀವಿ. ಇದಾದಮೇಲೆ ಹುಲಿ ವಾಹನನ ಮೆರೆಸ್ಬೇಕು. ಅದು 12:15 ಅಂತಂದರು. ಫಸ್ಟು ಆಲಂಬಡಿ ಬಸಪ್ಪನ ಗಂಟೆ ಕಟ್ಬಿಟ್ಟು ಬರೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಹುಲಿ ವಾಹನನ ಮೆರೆಸಿರೋ ಅಂಥದ್ದು ಕ್ಲಿಪ್ಪಿಂಗ್ನ ನನ್ನ ಮಗನಿಗೆ ತೆಗೆಯೋಕೆ ಹೇಳಿದೆ. ಬಟ್